ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2025ಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತದ ಸಿದ್ಧತೆಗೆ ಕೆಲವೊಂದು ಟಿಪ್ಸ್ಗಳನ್ನು ನೀಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ವೀಕ್ಷಿಸಬೇಕು. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆದರ್ಶ ವಿದ್ಯಾಲಯ ಪ್ರವೇಶಕ್ಕೆ ಇನ್ನೇನು 3-4 ದಿನಗಳಲ್ಲಿ, ಅಂದರೆ ಮಾರ್ಚ್ 23, 2025ರಂದು ಪರೀಕ್ಷೆ ನಡೆಯಲಿದೆ. ಹೀಗಾಗಿ ತಾವುಗಳು ಈ ಕೆಳಕಂಡ ಅಂಶಗಳನ್ನು ಪಾಲಿಸಬೇಕು ಹಾಗೂ ಅಗತ್ಯದ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಈ ಪ್ರವೇಶ ಪರೀಕ್ಷೆಯು 23ನೇ ಮಾರ್ಚ್ 2025ರಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಡೆಯಲಿದೆ. ಹೀಗಾಗಿ ತಾವು ಮೊದಲು ಸಿದ್ಧತೆಯಲ್ಲಿ ಇಟ್ಟುಕೊಳ್ಳಬೇಕಾಗಿದ್ದು ಏನು ಅಂದರೆ ಹಾಲ್ ಟಿಕೆಟ್. ಇದು ಎಲ್ಲಿ ದೊರೆಯುತ್ತದೆ ಎಂದರೆ ಆನ್ಲೈನ್ನಲ್ಲಿ ಸ್ವತಃ ತಾವೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮೊಬೈಲ್ನಲ್ಲಿ ಸಹ ಹೇಗೆ ಡೌನ್ಲೋಡ್ ಮಾಡಬಹುದು ಎಂಬುದನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ತಾವು ಕೂಡ ವೀಕ್ಷಿಸಬಹುದು. ಹೇಗೆ ಡೌನ್ಲೋಡ್ ಮಾಡಬಹುದು ಅಂತ ಸರಳವಾಗಿ ನೇರವಾಗಿ ತಾವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬಹುದಾಗಿದೆ. ಹಾಗೂ ಇಲ್ಲಿ ಯಾರ್ಯಾರು ಆದರ್ಶ ವಿದ್ಯಾಲಯ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಇನ್ನೂ ಸಮಯವಿದೆ. ತಕ್ಷಣವೇ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಿ. 2 ಪ್ರತಿ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ. ಪರೀಕ್ಷೆ ಮಾರ್ಚ್ 23ರ ಮುಂಜಾನೆ 10:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೆಯುವುದರಿಂದ ಆದಷ್ಟು ಬೇಗನೆ ಪರೀಕ್ಷಾ ಕೇಂದ್ರಕ್ಕೆ ಯಾವ ಊರಲ್ಲಿದೆ ಅಲ್ಲಿಗೆ ಬೇಗನೆ ತಯಾರಾಗಿ ಹೊರಡ್ರಿ. ಆದಷ್ಟು 1ರಿಂದ 1:30 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ತಲುಪಿ. 10:30 ಗಂಟೆಗೆ ಪರೀಕ್ಷೆ ಇದೆ ಅಂದರೆ ತಾವು 9 ಗಂಟೆ ಒಳಗಾಗಿ ಪರೀಕ್ಷಾ ಕೇಂದ್ರದ ಹಾಲ್ನಲ್ಲಿರಿ. ಅದಕ್ಕೂ ಮುಂಚೆ ಮನೆಯಲ್ಲಿ ಲಘು ಉಪಹಾರ ಮಾಡಿ ಹೆಚ್ಚು ನೀರು ಕುಡಿಯಬೇಕು ಅನಿಸುತ್ತೆ. ಬೇಸಿಗೆ ಕಾಲ ಇರುವುದರಿಂದಾಗಿ ಶುದ್ಧವಾದ ನೀರು ಕುಡಿಯಿರಿ. ಇದಕ್ಕಾಗಿ 1 ಬಾಟಲ್ ನೀರನ್ನು ಕೂಡ ತೆಗೆದುಕೊಂಡು ಹೋಗಿ. ಹೊರಗಡೆ ಆಹಾರ ಅವಾಯ್ಡ್ ಮಾಡಿ. ಇನ್ನೇನು ಪರೀಕ್ಷಾ ದಿನ ಹತ್ತಿರ ಬರುತ್ತಿದೆ. ಬೇಸಿಗೆ ಇರುವುದರಿಂದ ಬಿಸಿಲಲ್ಲಿ ಹೆಚ್ಚು ಅಲೆದಾಟ ಬೇಡ. ಪರೀಕ್ಷಾ ಕೇಂದ್ರಕ್ಕೆ ಹೋದ ಕೂಡಲೇ ಪರೀಕ್ಷಾ ಕೊಠಡಿ ಯಾವುದು, ಯಾವ ರೂಮ್ನಲ್ಲಿ ನಿಮ್ಮ ನಂಬರ್ ಹಾಕಿದ್ದಾರೆ ಎಂದು ಮೊದಲೇ ವಿಚಾರಿಸಿಕೊಳ್ಳಿ. ಅಗತ್ಯವಿದ್ದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಿಂದ ಮತ್ತು ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ಆದಷ್ಟು ಮೊದಲೇ ಪೆನ್ ಅಂದರೆ ಬ್ಲ್ಯಾಕ್ ಇಂಕ್ ಅಥವಾ ಬ್ಲೂ ಇಂಕ್ ಎರಡರಲ್ಲೂ ಉತ್ತಮ. ನೀವು ಬ್ಲ್ಯಾಕ್ ಇಂಕನ್ನು ತೆಗೆದುಕೊಂಡರೆ ಬಹಳಷ್ಟು ಉತ್ತಮವಾಗುತ್ತೆ. OMR ಆಧಾರಿತ ಪರೀಕ್ಷೆ ಇರುವುದರಿಂದ ಬ್ಲ್ಯಾಕ್ ಪೆನ್ ಬಹಳ ಉತ್ತಮವಾಗುತ್ತದೆ. ಇಲ್ಲಿ 2 ಬ್ಲ್ಯಾಕ್ ಪೆನ್ನ ತೆಗೆದುಕೊಂಡು ಹೋಗಿ. ಮತ್ತು ಇನ್ನು ಸೀಸ್ ಪೆನ್ಸಿಲ್ ಆಗಿರ್ಬೋದು, ಸ್ಕೇಲ್, ರಬ್ಬರ್ ಇತ್ಯಾದಿಗಳು ಕೂಡ ಅಲ್ಲಿ ಅವಶ್ಯಕತೆವಾಗಿರ್ತದೆ. ಕೆಲವು ಸಾರಿ ಅಲ್ಲಿ ಗಣಿತದ ಲೆಕ್ಕಗಳನ್ನು ಬಿಡಿಸಬೇಕಾಗ್ತದೆ. ಹಾಗಾಗಿ ನೀವು ಇಂತಹ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಎಲೆಕ್ಟ್ರಾನಿಕ್ ಸಾಧನಗಳಾದ ಬ್ಲೂಟೂತ್, ಮೊಬೈಲ್ ಇತ್ಯಾದಿ ಸಾಧನಗಳನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಡ್ರಿ. ಇವೆಲ್ಲ ನಿಷಿದ್ಧವಾಗಿರುತ್ತದೆ. ಇನ್ನು ನಿಮ್ಮೊಂದಿಗೆ ನಿಮ್ಮ ಕುಟುಂಬದವರು ಸದಸ್ಯರನ್ನು ಕರೆದುಕೊಂಡು ಹೋಗಿ. ಇನ್ನು ನೀವು ಚಿಕ್ಕ ವಿದ್ಯಾರ್ಥಿಗಳಾಗಿರೋದನ್ನು, ಸಣ್ಣವರಾಗಿರೋದ್ರಿಂದ ಇನ್ನು ಪರೀಕ್ಷಾ ಕೇಂದ್ರದ ಕೊಠಡಿಗೆ ಹೋಗಿ ಪರೀಕ್ಷೆ ಪ್ರಾರಂಭವಾದ ಕೂಡಲೇ ಕೊಠಡಿ ಮೇಲ್ವಿಚಾರಕರು ನೀಡುವ OMR ಉತ್ತರ ಪತ್ರಿಕೆಯಲ್ಲಿ ನಿಮ್ಮ ಹೆಸರು, ರೋಲ್ ನಂಬರ್, SATS ನಂಬರ್ ಹಾಗೂ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್, OMR ಉತ್ತರ ಪತ್ರಿಕೆ ಕೋಡ್ ಬಗ್ಗೆ ಮೇಲ್ವಿಚಾರಕರಿಂದ ಸರಿಯಾದ ಮಾಹಿತಿಯನ್ನು ಕೇಳಿ ತುಂಬಿ. ಹಾಗೂ ಇಲ್ಲಿ ಮೇಲ್ವಿಚಾರಕರು ಮತ್ತು ನಿಮ್ಮ ಸಹಿಯನ್ನು ಮಾಡಿರಿ. ಯಾವುದೇ ಮಾಹಿತಿಯು ನಿಮಗೆ ಹೊಸದು ಎನಿಸಿದ್ದಲ್ಲಿ ಕೊಠಡಿ ಮೇಲ್ವಿಚಾರಕರಿಂದ ಕೇಳಿ ಮಾಹಿತಿಯನ್ನು ತುಂಬಬೇಕಾಗುತ್ತದೆ. ನಿಮಗೆ ನೀಡಿರುವ OMR ಉತ್ತರ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಒಂದೇ ಆಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಏನಾದರೂ ತಪ್ಪಿದ್ದಲ್ಲಿ ಕೊಠಡಿ ಮೇಲ್ವಿಚಾರಕರ ಗಮನಕ್ಕೆ ತಂದಿರಿ. ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಕ್ರಮ ಸಂಖ್ಯೆಯನ್ನು ನಾಮಿನಲ್ ರೋಲ್ನಲ್ಲಿ ತಪ್ಪದೇ ಬರೆಯಬೇಕಾಗುತ್ತದೆ. ಹಾಗಾಗಿ ತಾವು ಇದನ್ನು ಗಮನಿಸಬೇಕು. ಅದೇ ರೀತಿಯಾಗಿ ಇಲ್ಲಿ OMR ಉತ್ತರ ಪತ್ರಿಕೆಯ ಕೆಳಭಾಗದ ನಿಗದಿತ ಜಾಗವನ್ನು ಪೂರ್ಣ ಸಹಿ ಮಾಡಬೇಕು. ಆ ಜಾಗದಲ್ಲಿ ತಮ್ಮ ಸಹಿ ಏನಿರುತ್ತೋ ಅದನ್ನು ಸಹಿ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದಿಷ್ಟು ಕೆಲವೊಂದು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹೇಳುವುದಾದರೆ, ಇಲ್ಲಿ ಈ ರೀತಿ ಮಾಡಬೇಡಿ. ಇಲ್ಲಿ OMR ಉತ್ತರ ಪತ್ರಿಕೆಯಲ್ಲಿ ಮುದ್ರಿತವಾಗಿರುವ ಟೈಮಿಂಗ್ ಮಾರ್ಕ್ ತಿದ್ದಬಾರ್ದು ಮತ್ತು ಹಾಳು ಮಾಡಬಾರ್ದು, ಅಳಿಸಬಾರ್ದು. ಪ್ರಶ್ನೆ ಪತ್ರಿಕೆಯನ್ನು ಯಾರೊಂದಿಗೂ ಅದಲು ಬದಲು ಮಾಡಬಾರ್ದು, ಅದು ಅಪರಾಧವಾಗುತ್ತೆ. ಪ್ರಶ್ನೆ ಪತ್ರಿಕೆಯಲ್ಲಿನ ಪಠ್ಯದಲ್ಲಿನ ಅರ್ಥವನ್ನು ಮಾತ್ರ ಪರಿಗಣಿಸಬೇಕು. ಪ್ರಶ್ನೆ ಪತ್ರಿಕೆ ಒಟ್ಟು 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪ್ರಶ್ನೆಗೂ 4 ಬಹು ಆಯ್ಕೆಯ ಉತ್ತರಗಳಿವೆ, 4 ಆಪ್ಷನ್ಸ್ಗಳಿರ್ತವೆ. ಇವರಲ್ಲಿ ಪ್ರತಿ ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಬಹು ಆಯ್ಕೆಯ ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು OMRನಲ್ಲಿ ಸಂಪೂರ್ಣ ಸೈಡ್ ಮಾಡಬೇಕು, ತುಂಬಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗೆ ಅನುಗುಣವಾಗಿ ಸರಿ ಉತ್ತರವನ್ನು OMR ಉತ್ತರ ಪತ್ರಿಕೆಯಲ್ಲಿ ಅದೇ ಕ್ರಮ ಸಂಖ್ಯೆ ಮುಂದೆ ನೀಡಿರುವ ಸಂಬಂಧಪಟ್ಟ ವೃತ್ತವನ್ನು ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿನಿಂದ ಸಂಪೂರ್ಣವಾಗಿ ತುಂಬಬೇಕಾಗುತ್ತದೆ. ಈ OMR ಉತ್ತರ ಪತ್ರಿಕೆಯನ್ನು ಸ್ಕ್ಯಾನ್ ಮಾಡುವುದರಿಂದ ಸ್ಕ್ಯಾನರ್ ತುಂಬ ಸೂಕ್ಷ್ಮವಾಗಿರುತ್ತದೆ. ಸಣ್ಣ ಗುರುತನ್ನು ಕೂಡ ಅದು ದಾಖಲಿಸುತ್ತದೆ. OMRನಲ್ಲಿ ಉತ್ತರಿಸುವಾಗ ಬಹಳ ಎಚ್ಚರಿಕೆಯಿಂದ ಉತ್ತರಿಸಿ. ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವ ಖಾಲಿ ಜಾಗವನ್ನು ರಫ್ ಅಥವಾ ಕಚ್ಚಾ ಕೆಲಸಕ್ಕೆ ಉಪಯೋಗಿಸಿ. ಆದರೆ OMR ಹಿಂದೆ ಏನನ್ನೂ ಬರಿಬೇಡಿ. ಇಲ್ಲಿ ವರ್ಷ ಪೂರ್ತಿ ಅಧ್ಯಯನವನ್ನು ಎಲ್ಲರೂ ಮಾಡಿರುತ್ತಾರೆ. ಆದರೆ ಪರೀಕ್ಷಾ ದಿನದಂದು ನಮ್ಮ ಪ್ರೆಸೆಂಟೇಷನ್
ಬಹಳ ಮುಖ್ಯವಾಗಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಬಾರದು. ಆ ಸಮಯವನ್ನು ಅಂದರೆ ಬೆಳಗ್ಗೆ 10:30ರಿಂದ 1 ಗಂಟೆವರೆಗೆ ನಾವು ಬಹಳಷ್ಟು ಉಪಯುಕ್ತವಾಗಿ ಅದನ್ನು ಬಳಸ್ಕೋಬೇಕಾಗುತ್ತದೆ. ಪರೀಕ್ಷಾ ಸಮಯದಲ್ಲಿ ನಾವು ಹೇಗೆ ಪ್ರತಿಕ್ರಿಯೆ ನೀಡುತ್ತೇವೆ ಅನ್ನುವುದು ಬಹಳ ಪ್ರಮುಖವಾಗಿರುತ್ತದೆ. ಇಲ್ಲಿ 5ನೇ ತರಗತಿಯ ಲೆವೆಲ್ ಅಲ್ಲದೇ ಇರಬಹುದು ಈ ಪರೀಕ್ಷೆಗಳು, ಆದರೆ ವಿದ್ಯಾರ್ಥಿಗಳ ವಯಸ್ಸು ಮತ್ತು ಇಲ್ಲಿ ಮನೋಸಾಮರ್ಥ್ಯವನ್ನು ಆಧರಿಸಿರುತ್ತವೆ. ಹೀಗಾಗಿ ವಿದ್ಯಾರ್ಥಿಗಳು ಭಯಪಡಬಾರದು. ಪರೀಕ್ಷೆ ಮುಗಿಯುವವರೆಗೆ ಯಾವುದೇ ರೀತಿಯ ಗೊಂದಲಕ್ಕೆ ಒಳಗಾಗಬಾರದು. ಮತ್ತು ಕಡಿಮೆ ಅಂಕಗಳು ಬರಬಹುದು ಅಂತ ಅಥವಾ ಫೇಲ್ ಆಗ್ತೀವ ಅನ್ನೋದನ್ನು ಚಿಂತೆ ಮಾಡಬಾರ್ದು. ಇದೊಂದು ಪರೀಕ್ಷೆ ಅಷ್ಟೇ. ಇಲ್ಲಿ ಆಯ್ಕೆ ಆಗದವರು ಫೇಲ್ ಅಥವಾ ಆಯ್ಕೆ ಆದವರು ಪಾಸ್ ಅಂತಲ್ಲ. ಸರ್ಕಾರದ ಮೀಸಲಾತಿ ನೀತಿ ಮತ್ತು ಮೆರಿಟ್ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ವಿದ್ಯಾರ್ಥಿಗಳು ಪರೀಕ್ಷೆ ಪ್ರಾರಂಭವಾದ ಕೂಡಲೇ ತಮಗೆ ಅತಿ ಸರಳವೆನಿಸುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗಬೇಕು. ಪ್ರಶ್ನೆ 1ರಿಂದ ಪ್ರಾರಂಭಿಸಿ ಗಣಿತ ವಿಷಯವನ್ನು ಕೊನೆಗೆ ಬಿಡಿಸಬೇಕು. ಅದಕ್ಕೆ ಬಹಳ ಸಮಯ ಬೇಕಾಗಬಹುದು. ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳು ಅಥವಾ ಆಯ್ಕೆಗಳು ಇರ್ತವೆ. ನಿಮಗೆ ಉತ್ತರ ಗೊತ್ತಿದ್ದಲ್ಲಿ ತಡ ಮಾಡಬೇಡಿ, ಉತ್ತರವನ್ನು ತಕ್ಷಣವೇ ಶೇಡ್ ಮಾಡಿ. ಯಾವುದೋ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲವೆಂದು ಸುಮ್ಮನೆ ಕುಳಿತುಕೊಳ್ಬೇಡಿ. ಸಮಯ ನಮಗಾಗಿ ಕಾಯುವುದಿಲ್ಲ. ನಿಮ್ಮೊಂದಿಗೆ ಪರೀಕ್ಷೆ ಬರೆಯುವವರೊಂದಿಗೂ ಕೂಡ ಚರ್ಚಿಸಬೇಡಿ. ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಪರೀಕ್ಷೆ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳೊಂದಿಗೆ ನೀವು ಚರ್ಚಿಸಲಿಕ್ಕೆ ಹೋಗಬೇಡಿ, ಏಕೆಂದರೆ ಅವರ OMR ಮತ್ತು ಪ್ರಶ್ನೆ ಪತ್ರಿಕೆ ಸಿರೀಸ್ಗಳು ಬೇರೆ ಬೇರೆ ಇರುತ್ತವೆ. ಹೀಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ಮೇಲೆ ಮತ್ತೊಮ್ಮೆ ಯಾವುದಾದರೂ ಪ್ರಶ್ನೆಗೆ ಉತ್ತರಿಸಿರುವುದನ್ನು ಬಿಟ್ಟಿದ್ದಾರಾ ಎಂದು ಚೆಕ್ ಮಾಡಿಕೊಳ್ಳಿ. ಒಂದು ಪ್ರಶ್ನೆಗೆ 4 ಉತ್ತರ ಕೊಟ್ಟಾಗ ಯಾವುದಾದ್ರೂ ಒಂದು ಉತ್ತರ ಸರಿ ಅಂತ ಹುಡುಕುವ ಬದಲು ಯಾವುದು ತಪ್ಪು ಉತ್ತರ ಅಂತ ನೀವು ಚೆಕ್ ಮಾಡಿದಾಗ ಸರಿಯಾದ ಉತ್ತರ ನಿಮಗೆ ದೊರೆಯುತ್ತದೆ. ಹೀಗಾಗಿ ತಾವು ಇದನ್ನು ಗಮನಿಸಬೇಕಾಗುತ್ತದೆ. ಇಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಗೊಂದಲಕ್ಕೆ ಅವಸರದಲ್ಲಿ ತಪ್ಪು ಉತ್ತರಗಳಿಗೆ ಸರಿ ಶೇಡ್ ಮಾಡಿ ಬರುವುದನ್ನು ನಾವು ಕೂಡ ಗಮನಿಸಿದ್ದೇವೆ. ಹಾಗಾಗಿ ತಮಗೆ ಗೊತ್ತಿರುವ ಸರಿಯಾದ ಉತ್ತರಗಳನ್ನು ಮೊದಲು ನೀವು ಅಲ್ಲಿ ಶೇಡ್ ಮಾಡ್ತಾ ಹೋಗಿ. OMR ಉತ್ತರ ಪತ್ರಿಕೆಯಲ್ಲಿ ಸಮಯಾವಕಾಶ ಕಡಿಮೆ ಇರುತ್ತದೆ. ಕೆಲವು ಪ್ರಶ್ನೆಗಳು ಬಹಳ ಕನ್ಫ್ಯೂಸ್ ಆಗಿರುತ್ತವೆ. ಹೀಗಾಗಿ ನೀವು ಖಾಲಿ ಬಿಟ್ಟು ಬರಬೇಡಿ. ಅಲ್ಲಿ ಯಾವುದಾದ್ರೂ 2 ಉತ್ತರಗಳು ಸರಿ ಆಗಬಹುದಾಗಿರುತ್ತದೆ. ಹಾಗಾಗಿ ತಮಗೆ ಸರಿ ಎನಿಸುವ ಒಂದು ಉತ್ತರಕ್ಕೆ ಶೇಡ್ ಮಾಡಿ ಬನ್ನಿ. ಅದು ಸರಿ ಉತ್ತರದ ಹತ್ತಿರ ಇರುವಂತಹ ಪ್ರಶ್ನೆ ಆಗಿರಬೇಕು. ಆ ರೀತಿ ನೀವು ಇಲ್ಲಿ ಸಂಪೂರ್ಣವಾಗಿ ಪ್ರತಿ ಪ್ರಶ್ನೆಗೂ ಉತ್ತರಿಸಿ ಬನ್ನಿ. ಇಲ್ಲಿ ಯಾವುದೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ. 100ಕ್ಕೆ 100 ಅಂಕಗಳನ್ನು ನೀವು ಅಲ್ಲಿ ಬಿಡಿಸಿ ಬರಬೇಕಾಗುತ್ತದೆ. ನೀವು ಇಲ್ಲಿ ಒಂದೊಂದು ಪ್ರಶ್ನೆಯಿಂದಲೂ ಕೂಡ ಇಲ್ಲಿ ಆಯ್ಕೆಯನ್ನು ತಪ್ಪಿಸ್ಕೊಳ್ಬೇಕಾದ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾವುದೇ ಪ್ರಶ್ನೆಗೂ ಅಲ್ಲಿ ನೀವು ಉತ್ತರಿಸದೇ ಬಿಟ್ಟು ಬರಬೇಡಿ. ಮತ್ತು OMRನಲ್ಲಿ ತಿದ್ದುವುದು, ಕಾಟ್ ಹಾಕುವುದಾಗಿರ್ಬೋದು ಅಥವಾ OMR ಹಿಂದ್ಗಡೆ ಕಚ್ಚಾ ಲೆಕ್ಕಗಳನ್ನು ಮಾಡುವುದಾಗಲಿ ಮಾಡಬೇಡ್ರಿ. OMR ಉತ್ತರ ಪತ್ರಿಕೆ ಬಹಳ ಸೂಕ್ಷ್ಮವಾಗಿರುವ ಕಾರಣ ನೀವು ಕೂಡ ಯಾವುದೇ ಗೊಂದಲಕ್ಕೆ ಒಳಗಾಗದೆ ಆದಷ್ಟು ಒತ್ತಡ ಮುಕ್ತವಾಗಿ ಪರೀಕ್ಷೆಯನ್ನು ಬರೆಯಿರಿ. ನಿಮ್ಮ ಶಾಲಾ ತರಗತಿಯಲ್ಲಿ ಹೇಗೆ ಕುಳಿತುಕೊಂಡು ಆರಾಮಾಗಿ ಓದ್ತಾ ಇರ್ತೀರೋ ಅದೇ ರೀತಿಯಾಗಿ ಇಲ್ಲಿ ಟೆನ್ಷನ್ಗಳಿಲ್ಲದೆ ಪರೀಕ್ಷೆಯನ್ನು ಬರೆಯಿರಿ. ಯಾವುದೇ ಗೊಂದಲಕ್ಕೂ ಕೂಡ ಒಳಗಾಗಬೇಡಿ.